ಪೋಷಣೆ ಮಾಡಬೇಕು ಅಂತಂದರೆ ನೀರು ಯಥೇಚ್ಛವಾಗಿ ಬೇಕಾಗುತ್ತೆ. ಆದರೆ ಕಷ್ಟ. ಇವತ್ತು ನೀರನ್ನು ಮಿತವಾಗಿ ನಾವು ಬಳಸಬೇಕಾಗಿದೆ. ಗೊತ್ತಾಯ್ತಾ? ಪ್ರಕೃತಿನಲ್ಲಿ ನಾವು ಮರ ಗಿಡಗಳನ್ನು ಬೆಳೆಸಬೇಕು. ಮರ ಗಿಡ ಬೆಳೆಸದೆ ಹೋದರೆ ನಮಗೆ ಬದುಕಿಲ್ಲ. ಗೊತ್ತಾಯ್ತಾ? ಮರದಿಂದ ಅನೇಕ ಅನುಕೂಲ, ಮರ ಗಿಡದಿಂದ ಅನೇಕ ಅನುಕೂಲಗಳಾಗಿದೆ. ಅದಕ್ಕೆ ಕಾಡು ಇರಬೇಕು. ನಾಡು ಬೆಳಿಬೇಕು ಅಂದರೆ ಕಾಡು ಇರಬೇಕು. ಗೊತ್ತಾಯ್ತಾ? ನಾವೇನಾಗಿದೆ, ಒಂದು ನುಡಿಗಟ್ಟು ಹೇಳ್ತಾರೆ ಯಾರೋ ಸ್ವಾಮೀಜಿಯವರು, ಕಾಡು ಪ್ರಾಣಿಗಳು ಕಾಡಿನಲ್ಲಿವೆ, ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ. ಅಂದರೆ ನಾವು ನಮ್ಮಂಥ ಪ್ರಾಣಿಗಳು ಊರಲ್ಲಿವೆ, ಕಾಡು ಪ್ರಾಣಿಗಳು ಕಾಡುಗಳನ್ನು ಗೊತ್ತಾಯ್ತಾ? ಹಾಗಾಗಿ ನಾವು ಪ್ರಾಣಿಗಳಾಗಬಾರ್ದು. ನಾವು ಏನಾದರೂ ಸಮಾಜಕ್ಕೆ ಕೊಡುಗೆನ ಕೊಟ್ಟು ಹೋಗ್ಬೇಕು. ಗೊತ್ತಾಯ್ತು? ನಾವು ಪರಿಸರನ ಹಾಳು ಮಾಡಬಾರ್ದು. ಪರಿಸರನ ಶುದ್ಧವಾಗಿಟ್ಕೋಬೇಕು. ಪರಿಸರದಿಂದ ಶುದ್ಧ ಗಾಳಿ ಸಿಗುತ್ತೆ. ಗೊತ್ತಾಯ್ತಾ? ನಮಗೆ ಆಹಾರ ಸಿಗುತ್ತೆ, ಹಣ್ಣು ಸಿಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಸಿಗುತ್ತೆ, ಅಥವಾ ಗೊಬ್ಬರ ಸಿಗುತ್ತೆ, ಎಲೆಯಿಂದ ಗೊಬ್ಬರ ಆಗುತ್ತೆ, ನೆರಳು ಸಿಗುತ್ತೆ, ಒಳ್ಳೆ ಗಾಳಿ, ಇದೆಲ್ಲ ಸಿಗಬೇಕಂದ್ರೆ ಪರಿಸರ ಚೆನ್ನಾಗಿಟ್ಕೋಬೇಕು. ಇವತ್ತು ಪರಿಸರದಿಂದ ತುಂಬ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಪರಿಸರ ಹಾಳಾಗಿರುತ್ತೆ. ಹಾಗಾಗಿ ಪರಿಸರ ಹಾಳು ಮಾಡಬಾರ್ದು. ಪರಿಸರನ ಚೆನ್ನಾಗಿ ಸಮತೋಲನವನ್ನು ಕಾಪಾಡಿಕೊಂಡು ಪರಿಸರನ ಚೆನ್ನಾಗಿಟ್ಕೋಬೇಕು ಅಂತಂದರೆ ನಾವು ಕಾಡು ಗಿಡಗಳನ್ನು ಹೆಚ್ಚಾಗಿ ಬೆಳೆಸಬೇಕು. ಆ ದೃಷ್ಟಿಯಲ್ಲಿ ನೀರನ್ನು ಮಿತವಾಗಿ ಬಳಸಿ ಗಿಡಗಳನ್ನು ಬೆಳೆಸೋ ಒಂದು ವಿಧಾನ ನಾನು ನಿಮಗೆ ಹೇಳ್ತೀನಿ ನೋಡಿ. ಇಲ್ಲಿ ಎಲ್ಲೋ ವೇಸ್ಟ್ ಆಗಿದ್ದಂಥ ಪ್ಲಾಸ್ಟಿಕ್ ಒಂದು ಬಾಟಲ್, ಇದರಲ್ಲಿ ನೀರು ತುಂಬಿದೆ. ಈಗ ಇದರಲ್ಲಿ ಇಲ್ಲೊಂದು ಪಿನ್ನಲ್ಲಿ ಒಂದು ಹೋಲ್ ಮಾಡಿ, ಇಲ್ಲಿ ಒಂದು ಹೋಲ್ ಮಾಡಿ ಈ ಗಿಡದ ಬುಡದಲ್ಲಿ ಹಿಡ್ತೀನಿ. ಈ ಗಿಡಕ್ಕೆ ನಿಧಾನವಾಗಿ ನೀರು ತೊಟ್ಟಿಗೆ ಹನಿ ನೀರಾವರಿ ಪದ್ಧತಿಯಲ್ಲಿ ನೀರು ಹೋಗುತ್ತೆ. ಆ ಗಿಡನೂ ಕೂಡ ಬಾಡೋದಿಲ್ಲ. ಬೇಸಿಗೆಯಲ್ಲಿ ಚೆನ್ನಾಗಿ ಇರುತ್ತೆ, ಗಿಡ ಬೆಳೆಯುತ್ತೆ. ಗೊತ್ತಾಯ್ತಾ? ಮಿತವಾಗಿ ನೀರು ಬೆಳೆಸಿ ಗಿಡ ಬೆಳೆಸೋ ವಿಧಾನ ಇದೆಲ್ಲ ನೀವು ಕಲ್ತ್ಕೊಂಡು ನಿಮ್ಮ ಭಾಗದಲ್ಲಿ, ನಿಮ್ಮ ಶಾಲೆಯಲ್ಲಿ, ನಿಮ್ಮ ಮನೆ ಹತ್ರ, ನಿಮ್ಮ ತೋಟಗಳಲ್ಲಿ ಎಲ್ಲಿ ಬೇಕಾದ್ರೂ ಗಿಡ ಬೆಳೆಸ್ಬೋದು. ಹಾಗಾಗಿ ಇವತ್ತು ಎಲ್ಲ ಒಂದು ನಿರ್ಧಾರಕ್ಕೆ ಬರಬೇಕು. ನಾವು ಗಿಡಗಳನ್ನು ಬೆಳೆಸ್ತೀವಿ, ಗೊತ್ತಾಯ್ತಾ? ಪೋಷಣೆ ಮಾಡ್ತೀವಿ, ಆಮೇಲೆ ಅದನ್ನು ಬೆಳೆಸಿ ಆರೈಸ್ತೀವಿ ಅಂತೇಳಿ. ಅದ್ರ ಬಗ್ಗೆ ನಾನೇನೋ ಒಂದು ನುಡಿಗಟ್ಟು ನಿಮ್ಗೆ ಹೇಳಿದ್ದೆ, ಬಹುಶಃ ನಿಮಗೆಲ್ಲ ಬರುತ್ತೆ ಅಂತ ಕಾಣುತ್ತೆ. ಅದನ್ನು ಹೇಳಿ ನಿಧಾನ ಕೇಳಿ. ಈಗ ಹಾಗೇನೆ ಗುರುಗಳಿಗೆ ಹಿರಿಯರಿಗೆ ಒಂದು ಹೇಳಿದ್ದೆ, ಅದನ್ನು ಹೇಳಿ. ಹೇಳಿಕೊಟ್ಟವ್ರು. ಈಗ ಇದನ್ನ ಯಾರು ಬರ್ತೀರಿ ಮಕ್ಕಳು? ಇನ್ನೊಬ್ಬರ ಮೇಲೆ ಬೆಳೆ ತೋರಿಸ್ತಕ್ಕಂಥ ಕರ್ನಾಟಕದಲ್ಲಿ ಸಾಕಷ್ಟು ವಿಶೇಷವಾಗಿ ಅನೇಕ ರಾಜ್ಯಗಳಿಗೆ ಭೇಟಿ ಕಾಂಗ್ರೆಸ್ ರಾಜ್ಯದ ಮುಖ್ಯಮಂತ್ರಿಗಳು ಅಂತಿಮವಾದ ಕೆಲವು ಕ್ರಮಗಳನ್ನು ನಿರ್ವಹಣೆ ಮಾಡಬೇಕು. ಇನ್ಮೇಲಾದರೂ ಕೇಂದ್ರ ಸರ್ಕಾರವನ್ನು ಬೆರಳೆತ್ತಿ ತೋರಿಸ್ತಕ್ಕಂಥ ಕೆಲಸ ಬಿಟ್ಟು